ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಪ್ರಸ್ತಾವವನ್ನು ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2020 ಸಾಲಿನ ಕರ್ನಾಟಕ ಮುನ್ಸಿಪಾಲಿಟಿಗಳ ಮತ್ತು ಕೆಲವು ಇತರ ಕಾನೂನು ತಿದ್ದುಪಡಿ ವಿಧೇಯಕವನ್ನು ಈ ಸಭೆ ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಅನ್ನೋ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕಕ್ಕೆ ಅನುಮೋದನೆ ದೊರಕಿದೆ. ನೀವೆಲ್ಲರೂ ಕೂಡ ಈ ಚರ್ಚೆಯಲ್ಲಿ ಭಾಗವಹಿಸಬೇಕೆಂದು ನಮಗೆ ಬಹಳ ಆಶೆ ಇತ್ತು. ಸನ್ಮಾನ್ಯ ಅಧ್ಯಕ್ಷರೇ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೀರಿ. ಮತ್ತೆ ವಿನಂತಿ ಮಾಡ್ತಾ ಇದ್ದೀರಿ. ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೀರಿ. ಅವಕಾಶ ಕೊಡಿ, ಚರ್ಚೆ ಆಗ್ಲಿ. ತರಾತುರಿಯಲ್ಲಿ ಮಾಡಿ ಯಾಕೆ ಹೋಗ್ತೀರಾ? ನೋಡಿ, ಯಾರು ಕೂಡ ಚರ್ಚೆ ಮಾಡಬಾರ್ದಂತಿಲ್ಲ. ಆದ್ರೆ ಭವಿಷ್ಯದ ಆಲೋಚನೆ ಮಾಡಿ ಕೆಟ್ಟ ಸಂಪ್ರದಾಯವನ್ನು ಈ ಸದನ ನಮಗೆ ತರಲಿಕ್ಕೆ ಆಗುದಿಲ್ಲ. ನೀವು 1 ವರ್ಷ 2 ವರ್ಷ ಹಿಂದಿನ ವಿಚಾರಗಳು ನೀವೇ ಅಧಿಕಾರದಿದ್ದಾಗ ಸೈಟ್ ಕೊಡುದು, ಪ್ರತಿಪಕ್ಷ ಬಂದಾಗ ನೀವೇ ಅದಕ್ಕೆ ಪ್ರತಿಭಟನೆ ಮಾಡುದು. ಅದಕ್ಕಾಗಿ ಸರ್ಕಾರ ಜುಡಿಷಿಯಲ್ ಎನ್ಕ್ವೈರಿ ಮಾಡಿದೆ. ನೀವು ಬಹುಶಃ ಪ್ರಾರಂಭವಾಗಿ 10 ದಿವಸ ತನಕ ನೀವು ಯಾವುದೇ ಇದರ ಬಗ್ಗೆ ಮಾತೇ ಎತ್ತಲಿಲ್ಲ. ಇಲ್ಲಿ 4-5 ಬಿಲ್ಲುಗಳು ಚರ್ಚೆಗೆ ಪಾಸ್ ಆಗಬೇಕಾಗಿ ಒಂದೊಂದು ರೂಲಿಂಗ್ ಅನ್ನ ಕೊಟ್ಟಿದ್ದೀರಾ. ಒಂದೊಂದರ ರೂಲಿಂಗ್ ಅನ್ನ ಕೊಟ್ಟಿದ್ದೀರಾ. ನೀವು 20 ರೂಲಿಂಗ್ ಅನ್ನ ಕೊಟ್ಟಿದ್ದೀರಾ. ಕರ್ನಾಟಕ ಧನ ವಿನಿಯೋಗ ವಿಧೇಯಕವನ್ನ ಮಂಡಿಸಲು ಅನುಮತಿ ಬಿಲ್ ಅನ್ನು ಮಾಡ್ತೇವೆ. ಏನೋ ಬಿಲ್ ಬಗ್ಗೆ ಮಾತು ಹೇಳ್ಬಿಟ್ಟಿದ್ದೀನಿ.